ಚಿತ್ರದುರ್ಗದಲ್ಲಿ ಯುವಕನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದ್ದು ಅದು ಚಾಕು ಇರಿತವಲ್ಲ, ಬೈಕ್ ಕೀಯಿಂದ ಹಲ್ಲೆ ಎಂಬುದು ಬಯಲಾಗಿದೆ. ಆರೋಪಿ ಮಹಮ್ಮದ್ ಅಮರ್ ಬಂಧಿಸಿದ್ದಾರೆ ಪೊಲೀಸರು. ಮೊಬೈಲ್ ಸ್ಕ್ರೀನ್ ಗಾರ್ಡ್ ವಿಚಾರಕ್ಕೆ ಗಲಾಟೆಯಾಗಿ ಹಲ್ಲೆಯನ್ನ ಮಾಡಿದ್ದಾನೆ ಅಂತ. ಚಾಕುವಿನಿಂದ ಹಲ್ಲೆ ನಡೆಸಿದ್ದಾಗಿ ಗಾಯಾಳು ವಿಕ್ರಮ್ ದೂರನ್ನ ದಾಖಲಿಸಿದ್ದ. ಪೊಲೀಸರಿಂದ ಆರೋಪಿ ಮಹಮ್ಮದ್ ಅಮರ್ ವಿಚಾರಣೆಯನ್ನ ಮಾಡಲಾಗಿದ್ದು, ಬೈಕ್ ಕೀಯಿಂದ ಹಲ್ಲೆ ನಡೆಸಿರುವುದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಬಟಬಯಲಾಗಿದೆ. ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಮಾಹಿತಿಯನ್ನು ನೀಡಿದ್ದು, ಒಟ್ಟಾರೆಯಾಗಿ ಚಿತ್ರದುರ್ಗದಲ್ಲಿ ಯುವಕನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು, ಚಾಕು ಇರಿತ ಮಾಡಿರೋದಲ್ಲ, ಬೈಕ್ ಕೀಯಿಂದ ಹಲ್ಲೆ ಎಂಬುದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಆರೋಪಿ ಮಹಮ್ಮದ್ ಅಮರ್ನನ್ನ ಪೊಲೀಸರು ಬಂಧಿಸಿದ್ದು, 24 ವರ್ಷದ ಮಹಮ್ಮದ್ ಅಮರ್ನನ್ನ ಅರೆಸ್ಟ್ ಮಾಡಿದ್ದು, ಮೊಬೈಲ್ ಸ್ಕ್ರೀನ್ ಗಾರ್ಡ್ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆಯಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಚಾಕುವಿನಿಂದ ಹಲ್ಲೆ ನಡೆಸಿದ್ದಾಗಿ ಗಾಯಾಳು ವಿಕ್ರಮ್ ದೂರನ್ನ ದಾಖಲಿಸಿದ್ದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು. ಸಿದ್ದರಾಜು, ಚಿತ್ರದುರ್ಗದಲ್ಲಿ ಯುವಕನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಬಟಬಯಲಾಗಿದೆ? ಹೌದು ಕಾವ್ಯ, ಏನು ಮೊಬೈಲ್ ಸ್ಕ್ರೀನ್ ಗಾರ್ಡ್ ವಿಚಾರಕ್ಕೆ ಏನು ಅಂಗಡಿ ಮಾಲೀಕ ಮತ್ತು ಅನ್ಯ ಕೋಮಿನ ಯುವಕನೊಂದಿಗೆ ಒಂದು ಗಲಾಟೆಯಾಗಿ ಒಂದು ಚಾಕು ಇರುತ್ತದೊಂದಿಗೆ ಏನು ಅಂಗಡಿ ಮಾಲೀಕ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಆತ ನನಗೆ ಚಾಕುನಿಂದ ಇರಿತ ಮಾಡಿದ್ರು ಎಂಬುದಾಗಿ ದೂರನ್ನು ಕೂಡ ದಾಖಲಿಸಿದ್ರು. ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮುಂದುವರಿಸಿದಂತ ಪೊಲೀಸರು, ಚಿತ್ರದುರ್ಗ ನಗರ ಠಾಣೆ ಪೊಲೀಸರು ಈಗಾಗಲೇ ಆರೋಪಿ ಏನು ಚಾಕುನಿಂದ ಹಲ್ಲೆ ನಡೆಸಿದ್ರು ಎಂಬ ಆರೋಪದ ಹಿನ್ನೆಲೆಯಲ್ಲಿ ಮಹಮ್ಮದ್ ಅಮರ್ ಎಂಬುವರನ್ನ ಈಗಾಗಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದ. ಈ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಯಾಕಂತಂದ್ರೆ ಚಾಕು ಇರಿತ ಎಂಬುದಾಗಿ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಲಾಗಿತ್ತು. ಆದ್ರೆ ಈ ವೇಳೆ ಆತ ನಾನು ಚಾಕುನಿಂದ ಹಲ್ಲೆ ಮಾಡಿಲ್ಲ, ಕೀರಿಂದ ಹಲ್ಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದಾಗಿ ಪೊಲೀಸರು ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಬೈಕ್ ಕೀಯಿಂದ ಹಲ್ಲೆ ನಡೆಸಿದ್ದು ಆತ. ಅದೇ ರೀತಿ ಏನು ಹಿಂದೂ ಪರಿವಾರದ ಮುಖಂಡರು ಕೂಡ ಆಸ್ಪತ್ರೆ ಬಳಿ ರಸ್ತೆಯನ್ನು ಬಂದ್ ಮಾಡಿ ಒಂದು ಹೋರಾಟವನ್ನು ಕೂಡ ನಡೆಸಿದ್ರು. ನಾಳೆ ಬಂದ್ಗೂ ಕೂಡ ಕರೆ ಕೊಡುವುದಾಗಿ ಎಚ್ಚರಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣ ತನಿಖೆ ನಡೆಸುವಂತ ಪೊಲೀಸರು ಇದು ಯಾವುದೇ ಕಾರಣಕ್ಕೂ ಕೋಮು ಗಲಭೆ ಅಲ್ಲ, ಇದು ಕೇವಲ ಮೊಬೈಲ್ ವಿಚಾರಕ್ಕೆ ಗಲಾಟೆಯಾಗಿದ್ದು, ಈ ಒಂದು ಪ್ರಕರಣದಲ್ಲಿ ಕೇವಲ ಬೈಕ್ ನ ಕೀಯಿಂದ ಹಲ್ಲೆ ನಡೆಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಏನಂತಂದ್ರೆ ಆರೋಪಿಯನ್ನು ಈಗಾಗಲೇ ವಶಪಡಿಸಿಕೊಂಡಿರುವಂತಹ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಕಾವ್ಯ, ಥ್ಯಾಂಕ್ ಯು ಸಿದ್ದರಾಜು ಡೀಟೇಲ್ಸ್ಗಾಗಿ.